ನಮಸ್ಕಾರ ವೀಕ್ಷಕರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪದ್ಮನಾಭ ಭಟ್ ಗುರೂಜಿ ಮಾತನಾಡ್ತಿರೋದು. ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸ್ತಾ ಇದ್ದೀನಿ ಅಂದರೆ, ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ತುಂಬ ಹಣಕಾಸಿನ ತೊಂದರೆ ಆಗ್ತಾ ಇದೆ. ಎಷ್ಟು ದುಡಿದ್ರೂ ಸಹ ₹1 ಕೈಯಲ್ಲಿ ನಿಲ್ತಾ ಇಲ್ಲ. ಏನು ಮಾಡಬೇಕು? ಒಬ್ಬರಿಗೆ ಸಾಲ ಕೊಟ್ಟಿರ್ತೀರಾ, ಅವರು ಅಂದರೆ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ ಅವ್ರ ಕೈಯಿಂದ. ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂದರೆ ನಿಮಗೆ ಈ ಒಂದು ತಂತ್ರವನ್ನು ಮಾಡಿ ಸಾಕು. ನಿಮ್ಮ ಕೈಯಲ್ಲಿ ದುಡ್ಡು ಆಡ್ತಾ ಇಲ್ಲ ಅಂದರೆ 2 ದಿನದಲ್ಲಿ ದುಡ್ಡು ಆಡುತ್ತೆ. ಒಂದನೇದು, ನೀವು ಯಾರನ್ನು ಸಾಲ ಕೊಟ್ಟಿರ್ತೀರ ನೋಡಿ, ಅವರನ್ನು ಪುನಃ ಅವರೇ ಬಂದು ನಿಮ್ಮ ಹತ್ರ ದುಡ್ಡು ಕೊಟ್ಟಿರಬೇಕು. ದುಡ್ಡು ಕೊಟ್ಟಿರ್ತಾರೆ ವೀಕ್ಷಕರೇ, ಯಾವುದೋ ಒಂದು ನಂಬಿಕೆ ಮೇಲೆ. ಅವರು ನಿಮ್ಮ ಟೈಮಿಗೆ ದುಡ್ಡು ಕೊಡೋದಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಎಲ್ಲಿದ್ದಾರೆ, ಏನಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಯಾವುದೇ ಒಂದು ನಂಬಿಕೆ ಮೇಲೆ ನೀವು ದುಡ್ಡು ಕೊಟ್ಟಿರ್ತೀರ ವೀಕ್ಷಕರೇ. ಈಗ ಅವರು ಈ ಥರ ಮಾಡ್ತಿದ್ದಾರೆ ಅಂದರೆ, ಈ ಒಂದು ಕೆಲಸ ಮಾಡಿ, ಅವರು ಎಲ್ಲೇ ಇರಲಿ, ಯಾವುದೋ ಒಂದು ಜಾಗದಲ್ಲಿರಲಿ ವೀಕ್ಷಕರೇ, ಸಂಪೂರ್ಣವಾಗಿ ನಿಮ್ಮ ಹತ್ರ ಬಂದು ದುಡ್ಡು ಕೊಡ್ತಾರೆ. ಮತ್ತು ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ತುಂಬ ಹಣಕಾಸಿನ ತೊಂದರೆ ಆಗ್ತಾಯಿದೆ, ನಿಮ್ಮ ಮನೆಯಲ್ಲಿ ಹಣಕಾಸಿನ ತೊಂದರೆ ಆಗ್ತಾಯಿದೆ ಅಂದರೆ ಈ ಕೆಲಸ ಮಾಡಿ. ಏನಿಲ್ಲ, ಒಂದು ಅರಳಿ ಎಲೆಯನ್ನು ತೊಗೊಂಡ್ಬಿಟ್ಟು ವೀಕ್ಷಕರೇ, ಸಂಪೂರ್ಣವಾಗಿ ಅರಳಿ ಎಲೆಯ ಮೇಲೆ ಲಕ್ಷ್ಮೀ ವಶಂ ಅಂತ ಬರೆದ ನಂತರ ಒಂದು ಮುಡಿಯಷ್ಟು ಉಪ್ಪನ್ನು ಹಾಕಿಬಿಟ್ಟು, ಸ್ವಲ್ಪ ಕುಂಕುಮವನ್ನು ಹಾಕಿ, ನಿಮ್ಮ ಕೈಯಿಂದ ಸಂಪಾದಿಸಿದಂಥ ಹಣವನ್ನು ಅದರೊಳಗಡೆ ಇಟ್ಬಿಟ್ಟು, ಒಂದು ಕಪ್ಪು ಬಟ್ಟೆಯಲ್ಲಿ ದಾರದಿಂದ ಕಟ್ಬಿಟ್ಟು ವೀಕ್ಷಕರೇ, ಈ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ. ಆ ಮಂತ್ರ ಏನಪ್ಪ ಅಂದರೆ, ಓಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಲಕ್ಷ್ಮೀ ವಶಂ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಹೇಳಿಬಿಟ್ಟು ವೀಕ್ಷಕರೇ, ನೀವು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ದುಡ್ಡಿಡ್ತೀರಿ ನೋಡಿ, ಆ ಜಾಗದಲ್ಲಿ ಈ ಒಂದು ವಸ್ತುವನ್ನು ಒಂದು 12 ದಿನ ಇಡಿ ಸಾಕು. ನೀವು ನೋಡಿ, ನಿಮಗೆ ಯಾರು ದುಡ್ಡು ಕೊಡ್ತಾ ಇಲ್ಲ ನೋಡಿ, ಅವರೇ ಬಂದು ದುಡ್ಡು ಕೊಡ್ತಾರೆ. ನಿಮ್ಮ ಬಿಸ್ನೆಸ್ನಲ್ಲಿ, ನೀವು ಮಾಡೋ ಕೆಲಸದಲ್ಲಿ ಎಲ್ಲ ಚೆನ್ನಾಗಾಗುತ್ತೆ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.